ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 4ನೇ ಸೆಮಿಸ್ಟರ್ BBAನ ಹಳಗನ್ನಡ ಪದ್ಯವಾದಂತಹ ನರಿಯುಂ ಬಿಲನುಂ ಅನ್ನುವಂತಹ ಪದ್ಯವನ್ನು ನಾವು ನೋಡೋಣ. ಪದ್ಯ ನೋಡೋದಕ್ಕಿಂತ ಮುಂಚೆ ನಾವು ಕವಿ ಪರಿಚಯವನ್ನು ನೋಡೋಣ. ದುರ್ಗಸಿಂಹ ಕರ್ನಾಟಕ ಪಂಚತಂತ್ರ ಅನ್ನುವಂತಹ ಒಂದು ಕೃತಿನ ಬರೀತಾನೆ. ಅದು ತುಂಬ ಪ್ರಸಿದ್ಧವಾದಂತಹ ಕೃತಿ. ಅದರ ಜೊತೆಗೆ ಈ ಒಂದು ದುರ್ಗಸಿಂಹ ತನ್ನ ಒಂದು ಕಥೆಗಳಲ್ಲಿ ಪ್ರಾಣಿಗಳನ್ನ ಇಟ್ಕೊಂಡು ಸಮಾಜಕ್ಕೆ ಅದರ ಮೂಲಕ ಒಂದು ನೀತಿ ಕಥೆನ ಹೇಳುವಂತಹ ಕೆಲಸನ ಯಾವಾಗಲೂ ಮಾಡ್ತಾನೆ. ಈ ಒಂದು ಹಳಗನ್ನಡ ಪದ್ಯ ತುಂಬ ಚೆನ್ನಾಗಿದೆ. ಬನ್ನಿ ಈ ಪದ್ಯನ ನೋಡ್ತಾ ಹೋಗೋಣ. ಈ ಒಂದು ಪದ್ಯ ನರಿಯುಂ ಬಿಲನುಂ ಅನ್ನುವಂತಹ ಪದ್ಯ. ಈ ಒಂದು ಪದ್ಯದಲ್ಲಿ ನಮಗೆ ಜಂಬುಕ ಅನ್ನುವಂತಹ ನರಿ ಬರುತ್ತೆ ಮತ್ತು ಪುಂಡಲಿಕ ಅನ್ನುವಂತಹ ಹುಲಿ ಬರುತ್ತೆ. ಈ ನರಿ ಎಷ್ಟು ಬುದ್ಧಿವಂತ ಆಗಿರುತ್ತೆ ಅಂತ ಅಂದರೆ, ಪ್ರತಿದಿನ ಪುಂಡಲಿಕ ಹುಲಿ ತನ್ನ ಗುಹೆಯಲ್ಲಿ ತಂದಿಟ್ಟಂತಹ ಮಾಂಸವನ್ನು ಹುಲಿ ಇಲ್ಲದೆ ಇರುವಂತಹ ಟೈಮ್ನಲ್ಲಿ ಹೋಗಿ ಹೋಗಿ ತಿಂದು ಬರ್ತಾ ಇರುತ್ತೆ. ಹುಲಿಗೆ ಒಂದು ದಿನ ಸಂಶಯ ಬರುತ್ತೆ, ಯಾಕೆ ನಾನು ತಂದಿಟ್ಟಂತಹ ಮಾಂಸ ಯಾರೋ ಬಂದು ತಿಂದು ಹೋಗ್ತಾ ಇದ್ದಾರೆ ಅನ್ನುವಂತಹ ಸಂಶಯದಲ್ಲಿ ಅದೇನು ಮಾಡುತ್ತೆ, ಒಂದು ದಿನ ಮಾಂಸವನ್ನು ತಂದಿಟ್ಟು ಗುಹೆಯ ಪಕ್ಕದಲ್ಲಿ ಬಚ್ಚಿಟ್ಕೊಳ್ಳುತ್ತೆ. ಈ ಜಂಬುಕ ನರಿ ಅದೇ ಸಮಯಕ್ಕೆ ಬಂದು ಹುಲಿ ತಂದಿಟ್ಟಂತಹ ಒಂದು ಮಾಂಸವನ್ನು ತಿಂದು ಹೋಗುತ್ತೆ. ಈ ನರಿಯನ್ನು ಹಿಂಬಾಲಿಸ್ಕೊಂಡು ಬಂದಂತಹ ಪುಂಡಲಿಕ ಹುಲಿ ಆ ಒಂದು ನರಿಯ ಗುಹೆಯನ್ನು ನೋಡುತ್ತೆ. ನಾನು ತಂದಿಟ್ಟಂತಹ ಮಾಂಸವನ್ನೇ ಬಂದು ತಿಂದೋಗುತ್ತೆ ಪ್ರತಿದಿನ, ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಬೇಕಿದಕ್ಕೆ ಅಂತ ಹೇಳಿ ಆ ಒಂದು ಜಂಬುಕ ನರಿ ಇಲ್ಲದೆ ಇರುವಂತಹ ಸಮಯದಲ್ಲಿ ಆ ಒಂದು ಗುಹೆ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ಈ ನರಿ ಏನು ಮಾಡುತ್ತೆ, ಆ ಒಂದು ತನ್ನ ಗುಹೆಯ ಮುಂದೆ ಬಂದು ನಿಂತ್ಕೊಳುತ್ತೆ. ಆದರೆ ನರಿ ಎಷ್ಟು ಬುದ್ಧಿವಂತ ಆಗಿರುತ್ತೆ ಅಂತ ಅಂದರೆ, ಹುಲಿಯ ಹೆಜ್ಜೆಗಳು ಆ ಒಂದು ಗುಹೆಯ ಮುಂದ್ಗಡೆ ಇರೋದನ್ನ ಗಮನಿಸುತ್ತೆ. ನರಿ ಏನೋ ಸಂಶಯ ಬಂದಂತೆ ಒಮ್ಮೆ ಜೋರಾಗಿ ಏ ಗುಹೆಯೇ ನನ್ನ ಜೊತೆ ಮಾತಾಡು, ಏ ಗುಹೆಯೇ ನನ್ನ ಜೊತೆ ಮಾತಾಡು ಅಂತ ಒಂದು 2-3 ಬಾರಿ ಜೋರಾಗಿ ಮಾತಾಡುತ್ತೆ. ಅದ್ರ ಜೊತೆಗೆ ನರಿ ಹೇಳುತ್ತೆ, ಏನಕ್ಕಿವತ್ತು ನನ್ನ ಜೊತೆ ಮಾತಾಡ್ತಾ ಇಲ್ಲ ನೀನು? ನಾನು ಪ್ರತಿದಿನ ಬಂದಾಗ ನೀನು ನನ್ನ ಜೊತೆ ಆತ್ಮೀಯತೆಯಿಂದ ಮಾತಾಡ್ತಾ ಇದ್ದೆ, ಆದರೆ ಇವತ್ತು ಏನಾಗಿದೆ, ನನಗೆ ಮಾತನಾಡ್ತಾ ಇಲ್ಲ ಅಂತ ಹೇಳುತ್ತೆ. ಆಗ ಒಳಗಡೆ ಇರುವಂತಹ ಪುಂಡಲಿಕ ಹುಲಿ ಇದನ್ನು ನಿಜ ಅಂತ ಅಂದ್ಕೊಂಡು ಪ್ರತಿದಿನ ನರಿಯ ಜೊತೆ ಈ ಒಂದು ಗುಹೆ ಮಾತನಾಡುತ್ತೆ, ಆದರೆ ನಾನಿವತ್ತು ಒಳಗಡೆ ಇರೋದ್ರಿಂದ ಇದು ಭಯಗೊಂಡು ಮಾತಾಡ್ತಾ ಇಲ್ಲ ಅಂತ ಅಂದ್ಕೊಂಡು ಆ ಪುಂಡಲಿಕ ಹುಲಿ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನರಿ ಒಳಗಡೆ ಬಾ, ನಾನು ನಿನ್ನ ಜೊತೆ ಮಾತಾಡಬೇಕು, ಬಾ ಒಳಗಡೆ ಅಂತೇಳಿ ಪುಂಡಲಿಕ ಹುಲಿ ಜೋರಾಗಿ ಮಾತನಾಡುತ್ತೆ. ಇದನ್ನು ಕಂಡಂತಹ ಜಂಬುಕ ನರಿ ತನ್ನ ಒಂದು ಬುದ್ಧಿವಂತಿಕೆಗೆ ತಾನೇ ಮೆಚ್ಕೊಳ್ತಾ ಅಲ್ಲಿಂದ ಓಡೋಗುತ್ತೆ. ಅಂದರೆ ಈ ಕಥೆನಲ್ಲಿ ನಮಗೆ ತುಂಬ ಸ್ಪಷ್ಟವಾಗಿ ಕಾಣಿಸೋದೇನು ಅಂತಂದರೆ, ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ. ಯಾವಾಗ ನಾವು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಸಮಯಕ್ಕೆ ತಕ್ಕಂತೆ ನಾವು ಅದನ್ನು ಬಳಸ್ಕೊಳ್ತೀವೋ ಆವಾಗ ನಮಗೆ ಏನೂ ಕೂಡ ಅಪಾಯ ಆಗೋದಿಲ್ಲ. ನಾವು ಯಾವತ್ತೂ ಕೂಡ ಸಮಯ ಪ್ರಜ್ಞೆಯಿಂದ ನಡ್ಕೊಳ್ಬೇಕು. ಏನೇ ಒಂದು ಘಟನೆ ಆದರೂ ಕೂಡ ಅದನ್ನು ಸರಿಯಾಗಿ ಸಂಭಾಳಿಸ್ಕೊಳ್ತಾ ಹೋಗಬೇಕು ಅನ್ನೋದು ಈ ಒಂದು ಕಥೆಯ ಉದ್ದೇಶ. ಎಲ್ಲರಿಗೂ ಧನ್ಯವಾದಗಳು.